ನಾನಿವತ್ತು ನಿಮಗೆ 10 ನಿಮಿಷಕ್ಕೆ ಪಟ್ ಅಂತ ರೆಡಿ ಆಗೋಂಥ ಕ್ರಿಸ್ಪಿ ಆಲೂ ರೋಲ್‌ನ ತೋರಿಸ್ಕೊಡ್ತೀನಿ. ಇದನ್ನ ದೊಡ್ಡವರಿಂದ ಚಿಕ್ಕವ್ರ ತನಕ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ 2 ಕಪ್ ಮೈದಾ ತಗೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್‌ನ ಹಾಕ್ಕೊಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಏನಕ್ಕೆ ಇಲ್ಲಿ ಬೇಕಾದ್ರೆ ನೀವು ಉಪ್ಪನ್ನ ಕಡಿಮೆ ಕೂಡ ಯೂಸ್ ಮಾಡ್ಕೊಬೋದು. ಏನಕ್ಕೆ ಅಂದರೆ ಸ್ಟಫಿಂಗಲ್ಲೂ ಕೂಡ ನಾವು ಉಪ್ಪು ಯೂಸ್ ಮಾಡ್ತಿರ್ತೀರಿ. ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆದಮೇಲೆ ನೀರನ್ನ ಒಂದೇ ಸಲ ಹಾಕ್ಬೇಡಿ. ನೋಡ್ಕೊಂಡು ಹಂತ ಹಂತವಾಗಿ ಒಂದೊಂದು ಚೂರೇ ನೀರು ಹಾಕ್ಕೊಂಡು ನೀಟಾಗಿ ಹಸಿಟ್ಟನ್ನ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಹದ ಬರುತ್ತಲ್ಲ, ಆ ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಒಂಚೂರು ಅದ್ರ ಮೇಲೆ ಎಣ್ಣೆ ಹಾಕಿ ಅದನ್ನು ನೀಟಾಗಿ ನಾದ್ಕೊಳ್ಳಿ. ಅದನ್ನು ಯಾವುದಾದ್ರೂ ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನಾವು ಅದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳೋಣ. ಸಿಂಪಲಾಗಿ ಏನಿಲ್ಲ, ಅದಕ್ಕೆ ಬೇಕಾಗಿರೋದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆ. ನಾನು ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಬಟಾಣಿ, 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲೀಸ್‌ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗುವಷ್ಟು ಕ್ಯಾಪ್ಸಿಕಮ್‌ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಸ್ಪೂನಷ್ಟು ಆನಿಯನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಎಲ್ಲ ಹಾಕ್ಕೊಂಡು ಆದಮೇಲೆ ಈಗ ಒಂದು ಸ್ವಲ್ಪ ಗಾರ್ಲಿಕ್, ಒಂದು 1/4 ಟೀ ಸ್ಪೂನೋ ಇಲ್ಲ ಅರ್ಧ ಟೀ ಸ್ಪೂನಷ್ಟು ಗಾರ್ಲಿಕ್ಕು, ಮತ್ತು ಸ್ವಲ್ಪ ಶುಂಠಿ ಏನಕ್ಕೆ ಅಂದರೆ ಸ್ವಲ್ಪ ಜೀರ್ಣ ಆಗಲಿ ಅಂತ. ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರು, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಹೋಮ್ ಮೇಡ್ ಗರಂ ಮಸಾಲ. ನೀವು ಬೇಕಾದ್ರೆ ಅಂಗಡಿದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟಪ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಅರ್ಧ ಸ್ಪೂನಷ್ಟು ಆಮ್ಚೂರು ಇಲ್ಲಪ್ಪ ಅಂದವರು ನೀವೇನು ಮಾಡ್ಬೋದು ಅಂದರೆ ನಿಂಬೆಹಣ್ಣು ರಸ ಇರುತ್ತಲ್ಲ, ಲೆಮನ್ ಜ್ಯೂಸ್‌ನ ಹಾಕ್ಕೊಳ್ಳಿ. ಆಮ್ಚೂರು ಆಪ್ಷನಲ್ಲು, ಇದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಲೆಮನ್ ಜ್ಯೂಸ್‌ನ ಹಾಕ್ಕೊಬೋದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಹಸಿಟ್ಟನ್ನ ಎತ್ಕೊಂಡು ರೌಂಡ್ ಶೇಪ್ ಬರೋವರೆಗೂ ಚೆನ್ನಾಗಿ ಅದನ್ನು ತೀಡ್ಕೊಬೇಕು. ರೌಂಡ್ ಶೇಪ್ಗೆ ತೀಡ್ಕೊಂಡು ಆದಮೇಲೆ ಒಂದು ಚಾಕು ಎತ್ಕೊಂಡು ನೀಟಾಗಿ ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಲ್ಲ, ಅದೇ ಥರ ನೀಟಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ನಾವು ಆವಾಗಲೇ ಮಸಾಲ ರೆಡಿ ಮಾಡ್ಕೊಂಡ್ರಲ್ಲ, ಆ ಮಸಾಲದಲ್ಲಿ 1 ಸ್ಪೂನಷ್ಟು ಮಸಾಲ ಎತ್ಕೊಂಡು ಇದ್ರೊಳಗಡೆ ಇಟ್ಟು ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಮಸಾಲ ಇಟ್ಟು ನೋಡಿ ಹೇಗೆ ರೋಲ್ ಮಾಡ್ತಿದ್ದೀನಿ ಅಂತ. ಒಂದು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಮಸಾಲ ತೊಗೊಂಡ್ರೆ ಏನಾಗುತ್ತೆ, ಮಸಾಲ ಸ್ವಲ್ಪ ಆಚೆ ಬಂದುಬಿಡುತ್ತೆ. ಎಲ್ಲ ರೋಲ್ ಆದಮೇಲೆ ನಾನು ಈ ಥರ ಪ್ಲೇಟಿಗೆ ಜೋಡಿಸ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಅದರೊಳಗಡೆ ಈಗ ಎಲ್ಲ ನಾನು ರೋಲ್ ಮಾಡ್ಕೊಂಡಿರುವಂಥ ಇದನ್ನು ಬಿಡ್ತಾ ಇದ್ದೀನಿ. ಇದನ್ನು ಎಷ್ಟೊತ್ತು ಬೇಯಿಸಬೇಕು ಅಂದರೆ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹೈ ಫ್ಲೇಮಲ್ಲಾದರೆ 2 ನಿಮಿಷಕ್ಕೆ ಆಗೋಗುತ್ತೆ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಬೇಯಿಸ್ಕೊಂಡು ಆದಮೇಲೆ ಇದನ್ನು ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಟಿಶ್ಯೂ ಪೇಪರೆಲ್ಲ ಹಾಕಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅದು ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಕೆಚಪ್ ಜೊತೆ ಆದರೂ ಸರ್ವ್ ಮಾಡ್ಬೋದು, ಇಲ್ಲ ಮನೇಲಿ ಹಾಗೇನೂ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ.